ನೋಡ್ರಿ ವಾವ್, ಎಷ್ಟು ಮಸ್ತ್ ಕಾಣತ್ತ, ಮಸ್ತ್. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವೀಗ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂತಂದ್ರೆ ಹೋಲಿ ಸ್ಪೆಷಲ್ ನಾನ್ ವೆಜ್ ನಮ್ಮ ಮನೆಗೆ ಇವತ್ತು. ಸೊ ನಾನ್ ವೆಜ್ ಏನು ಮಾಡತ್ತಾರ ಅನ್ಕೇಸಿಂದ ಬಂದು ಕೇಳೋಮಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದು ನೋಡ್ತೀರಿ ಇದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಹಾಗೆ ಸಪೋರ್ಟ್ ಬಿ ಮಾಡಿರಿ. ಯಾರೆಲ್ಲ ನೋಡ್ಕೊತಾ ಹೊಂಟ್ರಿ ಹಿಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಬರ್ರಿ ನಮ್ಮ ಮನೆಗೆ ಇವತ್ತು ಅಡುಗೆ ಯಾರು ಮಾಡ್ತಾರೆ, ಏನು ಸ್ಪೆಷಲ್ ಅದ ಅಂತ ನೋಡೋಮಂತ. ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ನೋಡ್ರಿ, ಈಗ ಇಷ್ಟು ಮಟನ್, ಇದು ಬಿರಿಯಾನಿ ಸಲಕ. ಇಲ್ಲಿ ಒಂದು ಮಟನ್ ಅದ, ಇದು ಗ್ರೇವಿ ಸಲಕ. ಇದು ನಮ್ಮ ಮಮ್ಮಿ ಮಾಡ್ಲತ್ತಾರ, ಇದು ನನ್ನ ತಂಗಿ ಮಾಡ್ಲತ್ತಾರ. ಇದಕ್ಕೆ ಒಂದು ಸ್ವಲ್ಪ ಚಲೋ ವಾಶ್ ಮಾಡ್ಕೊತದ. ನಮ್ಮ ಮಮ್ಮಿ ವಾಶ್ ಮಾಡ್ಕೊಡ್ಲತ್ತಾರ. ಸೊ ಅಲ್ಲಿ ತನಕ ಏನೇನು ಸ್ಟೆಪ್ಸ್ ಬೇಕು ನನ್ನ ತಂಗಿ ಏನೇನು ಮಾಡ್ತಾಳಂತ ಬಂದ್ರಿ ನೋಡಮ್ಮ. ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಾಳ, ಒಂದು 4 ಉಳ್ಳಾಗಡ್ಡಿ ತೊಗೊಂಡಾಳ. ದೊಡ್ಡ ತಗೋರಿ ಉಳ್ಳಾಗಡ್ಡಿ ಅಲ್ಲ ಸುಂದ್ರು? ಸಣ್ಣ ಅಂದ್ರೆ ಬಂದು ಭಾಳ ಬೇಕು. ಹೌದು. ಸೊ ದೊಡ್ಡ ಉಳ್ಳಾಗಡ್ಡಿ ತಗೋರಿ, ಅದಕ್ಕೆ ಸಣ್ಣ ಕಟ್ ಮಾಡಬೇಕು. ಈ ಬಿರಿಯಾನಿ ಗೊತ್ತೇವಲ್ಲ ಹಿಂಗೆ ಬೇಕಂತಂದ್ರೆ ದೊಡ್ಡ ತಗೋ, ಕರೆಕ್ಟ್ ಆಯ್ತು. ಬಟ್ ಇದು ಅದು ಉದ್ದ ಕಟ್ ಮಾಡಬೇಕು ಎಲ್ಲ ಅದಿಷ್ಟು ಉಳ್ಳಾಗಡ್ಡಿಗಳು. ಸೊ ಬಿರಿಯಾನಿಗೆ ಮೇನ್ ಉಳ್ಳಾಗಡ್ಡಿನೇ. ಉಳ್ಳಾಗಡ್ಡಿ ಹೆಚ್ಚಿಗಿದ್ರೆ ಅದು ಏನಂತಾರಲ್ಲ ಫ್ರೈ ಅದು ಮಾಡಿ ಹಾಕ್ಬೇಕಲ್ಲ. ಫ್ರೈ ಮಾಡ ಆ್ಯಕ್ಚುಲಿ ಸ್ವಲ್ಪ ಆಗ್ತದದು ಫ್ರೈ ಮಾಡಿದ್ಮೇಲೆ, ಅದಕ್ಕಂತ ಉಳ್ಳಾಗಡ್ಡಿ ಹೆಚ್ಚಿಗೆನೇ ತಗೋರಿ. ನೋಡ್ರಿ ಈಗ ಎಷ್ಟಾದ ಉಳ್ಳಾಗಡ್ಡಿ. ಇಷ್ಟು ಉಳ್ಳಾಗಡ್ಡಿ ಜಾಸ್ತಿ ಅನ್ನಿಸ್ತದೆ ಈಗ. ಇವೇ ನೋಡ್ರಿ, ಆಮೇಲೆ ಫ್ರೈ ಮಾಡಿದಾಗ ಎಷ್ಟು ಕಮ್ಮಿ ಅನ್ನಿಸ್ತದ. ಪಾಪ ನಮ್ಮ ಸುಂದ್ರ ಅಳ್ಳತ್ತ ಫುಲ್ ಉಳ್ಳಾಗಡ್ಡಿ ಕಾಕವ ಡೇಂಜರ್ ಅವ ಭಾಳ. ಈ ಥರ ಹಿಂಗೆ ಉದ್ದ ಕಟ್ ಮಾಡಬೇಕು ಉಳ್ಳಾಗಡ್ಡಿ ಅದಿಷ್ಟು. ಅಂದ್ರೆ ಭೀ ಏನೇ ಅಲ್ಲಿ ನಾನ್ ವೆಜ್ ಅಡುಗೆ ರೆಸಿಪಿ ಮಾಡಬೇಕು ಅಂತಂದ್ರೆ ನೋಡ್ರಿ, ಗ್ಯಾಸ್ ಕಟ್ಟಿ ಹಿಂಗೆ ಎಷ್ಟು ಹೊಲ್ಸಾಗ್ಬಿಡ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಎಣ್ಣೆ ಕಾಸ್ಕೊಂಡಾರ. ಈಗ ನೆಕ್ಸ್ಟ್ ಅದು ಉಳ್ಳಾಗಡ್ಡಿ ಚಲೋ ಫ್ರೈ ಮಾಡಬೇಕು. ಇದು ಮಟನಿಗೆ ಎಲ್ಲ ಹಾಕಬೇಕು, ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲ ಮ್ಯಾರಿನೇಟ್ ಮಾಡಕ್ಕೆ ಬಿಡಬೇಕು. ಸೊ ಅದಕ್ಕಂತ ಉಳ್ಳಾಗಡ್ಡಿ ಭೀ ಬೇಕಲ್ಲ, ಫ್ರೈ ಮಾಡಿದ ಉಳ್ಳಾಗಡ್ಡಿ. ಅದಕ್ಕಂತ ಈಗ ಫ್ರೈ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಅದು ಆಗಿದ್ಮೇಲೆ ಎಲ್ಲ ಮಸಾಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡ್ತೀವಂತ. ನೋಡ್ರಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯದ. ಇದನ್ನು ಕಲರ್ ಚೇಂಜ್ ಆಗಬೇಕು, ಫುಲ್ ಬ್ರೌನ್ ಕಲರ್ ಬರಬೇಕು. ಇಲ್ಲೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ತಯಾರು ಮಾಡ್ಕೊಳತ್ತ ನಮ್ಮ ಸುಂದರಿ. ಏ ಸುಂದರಿ, ಏನು ಸುಂದರು ಮತ್ತು ಹೆಂಗೈತಿ ಇವತ್ತಿನ ಚುಟ್ಟಿ? ಏನು ಚುಟ್ಟಿ ಇದ್ದಂಗೆ ಯಾಕೆ, ಏನು ಅನಿಸ್ತು? ಏನು ಮಾಡಿದಿ? ಮೊದಲೇ ಅದರೊಳಗೆ ಲೇಟ್ ಎದ್ದಿದೆ. ಅರ್ಧ ದಿನನೇ ಹೋಗ್ಯದ 12:30 ಹಂಗೆ. ಸೊ ಚುಟ್ಟಿ ನಾವು ಇದ್ರ ಸಲಕ್ಕೆ ಬೇಕು ನೋಡ್ರಿ, ಅರ್ಧ ಮಲ್ಕೋ ಸಲಕ್ಕೆ ದಿನ ಲೇಟ್ ಮಾಡಿ ಹೇಳುತ್ತೆ. ಎಲ್ಲ ಚುಟ್ಟಿ ಕೊಟ್ಟು ರೆಸ್ಟ್ ಮಾಡಕ್ಕೆ, ರಿಲ್ಯಾಕ್ಸ್ ರೆಸ್ಟ್. ಇದು ಉಳ್ಳಾಗಡ್ಡಿ ಸ್ಮೆಲ್ ಚಲೋ ಬರ್ತದಲ್ಲ, ಘಮ ಘಮ. ಇದು ಸ್ಮೆಲ್ ಚಲೋ ಬರ್ತದೆ ನೋಡ್ರಿ. ಈಗ ಫ್ರೈ ಮಾಡಿ ತೆಗೆದಿಟ್ಟಿರ್ತಾರಲ್ಲ ಒಂದೊಂದು ತಿಂತೀನಿ ನಾರಿ. ಸೊ ಇಲ್ಲಿ ಉಳ್ಳಾಗಡ್ಡಿ ಚಲೋ ಬ್ರೌನಾಗಿ ಫ್ರೈ ಆಗ್ಯದ. ಇವಾಗ ಇದೊಂದು ಪ್ಲೇಟ್ದಾಗ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಇದು ಆದಮೇಲೆ ಮ್ಯಾರಿನೇಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾಳೆ ಈಗ. ಇವಾಗ ಇದು ಬುಟ್ಟಿ ತೊಗೊಂಡಾಳೆ, ಇದೇ ಬುಟ್ಟಿದಾಗೆ ಮ್ಯಾರಿನೇಟ್ ಮಾಡ್ತಾಳೆ. ಎಲ್ಲ ಮಟನ್ ಬುಟ್ಟಿದಾಗ ಟ್ರಾನ್ಸ್ಫರ್ ಮಾಡತ್ತಾಳೆ. ಈಗ ನಾವು ಜಸ್ಟ್ ವಾಶ್ ಮಾಡಿಕೊಟ್ಟಾರದು. ಸೊ ಚಲೋವಾಗಿ ಕ್ಲೀನಾಗಿ ವಾಶ್ ಮಾಡಬೇಕು ಅಂತ ಅಲ್ಲ. ಹಾಕು, ಹೆಚ್ಚಿಗೆನ ಹಾಕು. ಸೊ ಇದು ಮಟನ್ ಬಿರಿಯಾನಿ ನಮ್ಮ ಸುಂದ್ರು ತಂಗಿ ಫಸ್ಟ್ ಟೈಮ್ ಮಾಡತ್ತವ್ರಿ. ಅವು ಭೀ ಸೋಯಾ ಬಿರಿಯಾನಿ ಮಾಡಿಳು ಮತ್ತು ಎಗ್ ಬಿರಿಯಾನಿ ಎರಡು ಮಸ್ತ್ ಟೇಸ್ಟಾಗಿ ಅವು. ಇದು ಫಸ್ಟ್ ಟೈಮ್ ಟ್ರೈ ಮಾಡತ್ತ. ಆಕೆ ಎಷ್ಟು ದಿನದಿಂದ ಹೇಳತ್ತೀವಿ ಮಾಡ್ತೀನಿ ಅಂತ. ಬಟ್ ಅದು ಟೈಮ್ ಸಿಗಲ್ಲ ಇತ್ತು. ಫೈನಲಿ ಇವತ್ತು ಮಾಡೋದಿತ್ತದು, ಅದಕ್ಕೆ ಈಗ ಮಾಡ್ಲತ್ತಾಳ. ಇದೆಲ್ಲ ಮಸಾಲವೆಲ್ಲ ಹಾಕಬೇಕು. ಮಸಾಲ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವಲ್ಲ ಅದೆಲ್ಲ, ಇದು ತೇಜ್ಪತ್ತ ಅಂತ ಹೇಳ್ತೀವಲ್ಲ ಅದೆಲ್ಲ ಹಾಕಬೇಕು. ತೇಜ್ಪತ್ತ, ಚಕ್ಕಿ ಮತ್ತು ಲವಂಗ ಹಾಕ್ಬೇಕಂದ್ರು.
ಹಾಕೋದು ಹಂಗೆ ಹ್ಞೂ ಹ್ಞೂ ಸಾಕ ಹ್ಞೂ ಮುಚ್ಚೂರು. ಇಲ್ಲಿ ನಾವು ಮೊಸರು ತೊಗೊಂಡಿವಿ, ಹ್ಯಾಟ್ಸನ್ ಮೊಸರು. ಹ್ಯಾಟ್ಸನ್ ಕರ್ಡ್ ಇದೆ. ಹ್ಯಾಟ್ಸನ್ ಕರ್ಡ್ ಚಲೋ ಇರ್ತದೆ ನೋಡಿರಿ, ಫುಲ್ ಥಿಕ್ ಇರ್ತದೆ, ಗಟ್ಟಿ ಇರ್ತದಲ್ಲ, ಹುಳಿ ಭೀ ಇರಲ್ಲ. ಸೊ ಅದು ಅದ ಮೀನು, ಹುಳಿ ಇರಲ್ಲ ಅದು. ನಂದಿನಿ ಭಾಳ ಹುಳಿ ಇರ್ತದಪ್ಪ, ಒಳ್ಳೆ ಅನಿಸ್ತದೆ ತಿನ್ನೋದು. ನೋಡ್ಕೊಂಬ ಇಷ್ಟ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಸೊ ಹೆಚ್ಚಿಗಾದ್ರೆ ಮತ್ತೆ ಮುಗಿದ ಕತಿ ಹೋಗಲ್ಲ. ಅದು ಇನ್ನೂ ಕಮ್ಮಿ ಆಯ್ತಂದ್ರೆ ಮ್ಯಾಲೆ ಉದುರ್ಸ್ಕೊಂಡು ತಿನ್ಬೋದು, ಬಟ್ ಹೆಚ್ಚಿಗೆ ಆಯ್ತಲ್ಲ ಎಲ್ಲ ವೇಸ್ಟ್. ಅರಿಶಿಣ. ಸೊ ಎಲ್ಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಈಗ ನೆಕ್ಸ್ಟ್ ಪುದೀನ ಮತ್ತು ಕೊತ್ತಂಬರಿ. ಸೊ ಪುದೀನ ಮತ್ತು ಕೊತ್ತಂಬರಿ ಹೆಚ್ಚಿಗಿರ್ಬೇಕು ನೋಡ್ರಿ, ಹಂಗಂದ್ರೆ ಟೇಸ್ಟ್ ಬರ್ತದೆ. ನೋಡಿ ಇದ್ರದಾಗ ಬೇಕಿಂಗ್ ಸ್ಟೈಲ್ ಬೇಕೀಗ. ಏವ್ವಾ ಸ್ಟೈಲ್ ಏನಿಲ್ಲ ಸಾಕ್ಬಿಡು. ನಿಂಬಿಕಾಯಿ ಇದ್ದದ ನೋಡು, ಅದ್ರದ್ದು ಹಿಂಡದು ಏನಂತಾರದು ಪೂರ ಬರಲ್ಲ, ರಸ ಬರ್ತದೆ ಬ್ರೋ ಭಾಳ. ನೋಡು ಇಷ್ಟದವಂತ. ಸೊ ಮೇನ್ ಮ್ಯಾರಿನೇಷನ್ನೇ ನೋಡ್ರಿ ಇಂಪಾರ್ಟೆಂಟ್. ಸೊ ಏನೆಲ್ಲ ಮಸಾಲ ಹಾಕ್ತೀವಿ, ಎಷ್ಟು ಹಾಕ್ತೀವಿ, ಕ್ವಾಂಟಿಟಿ ಏನೇ ಆಗಲಿ, ಮಸಾಲ, ಖಾರ, ಉಪ್ಪು, ಅರಿಶಿಣ ಮತ್ತು ಏನೇನು ಮಸಾಲ ಹಾಕ್ತೀವಿ ಎಲ್ಲ ಕರೆಕ್ಟ್ ಇರಬೇಕು. ಮೇನ್ ಮ್ಯಾರಿನೇಷನ್ದಾಗೆ ಅದ. ಇಲ್ಲಿ ಇದು ಮೆಣಸಿನ್ಕಾಯಿ ಪೇಸ್ಟ್ ಅದ, ಇದೆಲ್ಲ ಚಲೋ ಕಲಿಸ್ಕೋಬೇಕೀಗ. ಚಲೋ ತಯಾರು ಹೋ ಜಾವ್. ಆಕೆಗೆ ಈ ಥರ ಹಿಂಗೆ ಕೈಲಿಂತ ಕಲ್ಸೋದ ಇಷ್ಟ ಇಲ್ಲ. ಚಲೋ ಮಸ್ತ್ ಕಲ್ಸ್ಕೋಬೇಕು ನೋಡ್ರಿ ಈ ಥರ ಹಿಂಗೆ. ಇಷ್ಟು ಚಲೋ ಹೊಂಟ ನೋಡಿ. ಸೊ ಎಲ್ಲ ಮಿಕ್ಸ್ ಆಗಬೇಕದು ಮಸಾಲ ಅದೆಲ್ಲ ಮಟನಿಗೆ, ಅದೆಲ್ಲ ಚಲೋ ಹತ್ತಬೇಕು ಪೀಸ್ಗಳಿಗೆ. ಪೀಸಸ್. ಸೊ ನಾವು ಈಗೇನು ಉಳ್ಳಾಗಡ್ಡಿ ಗರಂ ಮಾಡಿದ್ದೇವಲ್ಲ ಅದೇ ಆಯಿಲ್ ಹಾಕಿ ಇನ್ನೊಂದು ಸ್ವಲ್ಪ ಅದೇ ಆಯಿಲ್ ಹಾಕಬೇಕು. ಹಾಕಿ ಈ ಥರ ಮತ್ತೆ ಇನ್ನೊಂದು ಸ್ವಲ್ಪ ಚಲೋ ಕಲಿಸ್ಕೋಬೇಕು. ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡಿರ್ತೀವಲ್ಲ ಅದ್ರದ್ದು ಫ್ಲೇವರ್ ಇರ್ತದೆ ಎಣ್ಣೆದಾಗ. ಸೊ ಅದಕ್ಕೆ ಈ ಸಲ ಇದು ಏನಂತಾರೆ ಇದಕ್ಕೆ ಒಂದು ಸ್ವಲ್ಪದ ಎಣ್ಣೆ ಹಾಕಿ ಈ ಥರ ಹೆಂಗೆ ಚಲೋ ಕಲಿಸ್ಕೋಬೇಕು. ಈಗ ಇದು ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕು ನೋಡ್ರಿ, ಒಂದು 10-15 ಮಿನಿಟ್ಸ್ ಬಿಡ್ರಿ ಇದಕ್ಕೆ. ಸೊ ಅಲ್ಲಿ ತಾನೇ ಏನು ಮಾಡ್ತದ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಏನದ. ಸೊ ಒಂದು ಸ್ವಲ್ಪ ಮೇಲೆ ಫ್ರೈ ಮಾಡಿದ್ದಾವಲ್ಲ ಉಳ್ಳಾಗಡ್ಡಿ, ಅದಿಷ್ಟು ಹಾಕಬೇಕು. ಉಳ್ಳಾಗಡ್ಡಿ ಸ್ವಲ್ಪ, ಅದಿಷ್ಟು ಅಲ್ಲ, ಮತ್ತು ರೈಸ್ ಅಲ್ಲಕ್ಕೆ ಬಿಡಬೇಕು. ಆಮೇಲೆ ಮತ್ತೆ ಏನು ಮಾಡೋದು ನೆಕ್ಸ್ಟ್ ಅದು ಪ್ರೊಸೆಸ್ಸಿಗೆ ಇಡಬೇಕು. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಗರಮ ಇನ್ನ ಒಳಗೆ ಇನಾಫ್. ಇಲ್ಲಿ ರೈಸ್ ನಾವು ಬಾಸ್ಮತಿ ರೈಸ್ ತೊಗೊಂಡಿವಿ. ಶೋ ತೋರಿಸಿ. ಹಿಂಗೆ ಅನ್ಸತ್ತ ಸುಂದ್ರು ಏನು ಮಟನ್ ಬಿರಿಯಾನಿ ಮಾಡ್ಲತ್ತಿದ್ದಲ್ಲ ಫಸ್ಟ್ ಟೈಮ್ ಮಾಡ್ತೀನಿ. ಕಾನ್ಫಿಡೆಂಟ್ ಇದ್ದಿಲ್ಲ? ಇದೇನು ಫುಲ್ ಇದೇನು ಹಂಗಂತೆ 2 ಸಲ ಮಾಡಿನಂತ ಈಗ ದೊಡ್ಡ ರಿಸ್ಕು. ಸೊ 2 ಸಲ ಒಂದು ಸೋಯಾ ಬಿರಿಯಾನಿ ಮಾಡಿಳು, ಒಂದು ಎಗ್ ಬಿರಿಯಾನಿ ಮಾಡಿಳು. ಎರಡು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿತ್ತು. ಅದಕ್ಕೀಗ ಮಟನ್ ಬಿರಿಯಾನಿ ಮಾಡತ್ತ. ಸೊ ಇಲ್ಲಿ ಅಕ್ಕಿ ಕುದಿಸ್ಕೊಳಕಂತ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ಹಾಕ್ಬೇಕು ನೋಡ್ರಿ ಇದ್ರಾಗ ಫಸ್ಟ್. ಸೊ ಇದೆಲ್ಲ ಹಾಕಿದ್ಮೇಲೆ ನೀರು ಗರಮ್ ಆದಮೇಲೆ ಅಕ್ಕಿ ಹಾಕಬೇಕು. ನಿಂಬೆಕಾಯಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಉಪ್ಪು. ಸೊ ಇದು ಹಾಕ್ಲತ್ತಾಳ, ತುಪ್ಪ ಹಾಕ್ಲತ್ತಾಳ, ಅದು ಭೀ ಹಾಕಬೇಕು. ಹಾಕೋದೇನು ಭೀ ಟೇಸ್ಟ್ ಕೊಡ್ತಾವೆ. ಇಲ್ಲಿ ನೋಡ್ರಿ ಈಗ ನೀರು ಎಷ್ಟು ಚಲೋ ಕುದಿಲತ್ತದ, ಈಗ ಚಲೋ ಕಾಣತ್ತದಲ್ಲ, ಅದೆಲ್ಲ ಹಾಕಿದಕ್ಕೆ ಎಷ್ಟು ಚಲೋ ಕಾಣತ್ತದ. ಈಗ ಇದೆಲ್ಲ ನೀರು ಕುದಿಲತ್ತದಲ್ಲ, ನೆಕ್ಸ್ಟ್ ಅಕ್ಕಿ ಹಾಕಬೇಕು. ಹಳ್ಳು ಗರಂ ಬರ್ತು ಹೋಗಬರ್ತು. ಸೊ ಇವಾಗಿದ್ದು ಕುದಿಲಕ್ಕೆ ಬಿಡಬೇಕು. ಈಗ ಕ್ಲೋಸ್ ಮಾಡ್ತೀನಿ ಅಲ್ಲಿಡ್ಡ. ವಾವ್ ಎಷ್ಟು ಚಲೋ ಕಾಣ್ತದೆ ಸುಂದ್ರು.
ಅಡಿಗೆ ಮಾಡ್ದಾಗ ನಾ ಇಂಪ್ರೆಸ್ ಆಲತ್ತೀನಿ ಈ ಕಡೆಲಿಂದ ನಂಗೆ ಫೇವ್ರೇಟ್ ಆಲತ್ತದ ಇನ್ನ ನೋಡಿದ್ರೆ ಎಷ್ಟು ಮಸ್ತ್ ಇವಾಗಿದು ಚಲೋ ಮ್ಯಾರಿನೇಟ್ ಮಾಡೀವಿ ನೋಡ್ರಿ ಒಂದು 15 ಮಿನಿಟ್ಸ್. ಸೊ ಒಂದು 15-20 ನಿಮಿಷ ಸಾಕು, ಭಾಳ ಆಯಿತು. ಈಗ ನೆಕ್ಸ್ಟ್ ನೋಡೋಣ ಬರ್ರಿ ಏನದ. ಇಲ್ಲಿ ಕಡೆ ಇಟ್ಟ ಫಸ್ಟ್ ಇಲ್ಲಿ ಅನ್ನ ಆಗ್ಲಕ್ಕೆ ಬಿಟ್ಟಾಳ ಅಲ್ಲಿ. ಸೊ ಎಣ್ಣೆ ನೋಡ್ರಿ ಎಷ್ಟು ನಿಮಗೆ ನೋಡ್ರಿ ಹೆಚ್ಚಿಗೆ ಬೇಕು ಅಂದ್ರೆ ಹೆಚ್ಚಿಗೆ ಹಾಕೋರಿ, ಇಲ್ಲಾಂದ್ರೆ ಅಷ್ಟೇ ಮೀಡಿಯಮ್ ಹಾಕೋರಿ. ಸೊ ಆ್ಯಕ್ಚುಲಿ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕು, ಹೌದಲ್ಲ ಸುಂದ್ರು? ಸೊ ದಿನ ಅದು ಇದು ಅಡುಗೆ ಮಾಡಿ ಕರೆದು ಎಣ್ಣೆ ಖಾಲಿನೇ ಆಗ್ಯದ. ಖರೆ ಹೇಳ್ಬೇಕಂದ್ರೆ ಒಂದು ವಾರದಾಗ 2 ಪ್ಯಾಕೆಟ್ ಎಣ್ಣೆ ಖಾಲಿ ಮಾಡೀನಿ ನಾವು. ಅದ್ರೊಳಗೆ ಈಗ ನೆಕ್ಸ್ಟ್ ಯೂಟ್ಯೂಬ್ದವ್ರು ರೊಕ್ಕ ಕೊಟ್ರಂದ್ರೆ ಕೊಡ್ಲಾರ್ದೆ ಹಿಂಗದ ಇನ್ನ ಕೊಟ್ಟ ಮೇಲೆ ಪೂರ ಫ್ಯಾಕ್ಟ್ರಿನೇ ಬಿಚ್ಚಿತೀವಿ. ಆ್ಯಕ್ಚುಲಿ ಬಿರಿಯಾನಿ ಮಾಡೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾರೆ, ಟೈಮ್ ಭೀ ಭಾಳ ತಗೋತ ಅಂತ ಹೇಳ್ತಾರೆ. ಬಟ್ ಹಂಗೆ ಅನ್ಸಲ್ಲ, ಏನು ಅನ್ಸಲ್ಲ, ಹಿಂಗೆ ಅನಿಸ್ತದ ಹಂಗೆ. ಏನು ಇದು ಅಷ್ಟು ಅನ್ನ ಕುದಿಸಕ್ಕೆ ಇಡಬೇಕು, ಅದೊಂದು ಸ್ವಲ್ಪ ಮ್ಯಾರಿನೇಟ್. ಜರ ಒಬ್ರೊಬ್ರಿಗೆ ಸ್ಲೋ ಇರ್ತಾರಲ್ಲ ಹೌದು. ಅವ್ರಿಗೆ ಜರ ಇದು ಅನಿಸ್ತು. ಸೊ ಎಣ್ಣೆ ಕಾಯ್ಬೇಕಿದು, ಅನ್ನ ಕಾಯ್ದಿದ್ದು ಮಟನ್ ರಾ ಮಟನ್ ಫಸ್ಟ್ ಟೈಮ್ ಟಚ್ ಮಾಡಿ ಅದು ಬಿ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಚಲೋ ಅಲ್ಲ ಮತ್ತೆ. ಪಕ್ಕ ಅಡುಗೆ ಮಾಡೋರು ಅವರಿಗೆ ಅಂತ ಹೇಳ್ತಾರೆ, ನೀನು ಯಾರ ಕೈಲಿಂತ ಎಲ್ಲ ಮಿಕ್ಸ್ ಮಾಡ್ತಾರೆ, ಎಲ್ಲ ಚಲೋ ಪರ್ಫೆಕ್ಟ್ ಇರ್ತಾರಲ್ಲ ಅವರಿಗೆ. ಎಸ್ ಹಳ್ಳು ಸಿಡಂಗವ ಚಮಚತವ, ಇಲ್ಲಾಂದ್ರೆ ಚಮಚಲಿಂದ ಹಾಕು. ಸೊ ಇದು ಮ್ಯಾರಿನೇಟ್ ಮಾಡಿದೆಲ್ಲ ಆಯಿಲ್ಡೆ ಹಾಕ್ಬೇಕು ಇವಾಗ. ವಾವ್, ಅವಾಗ ನೋಡಿ ಚಲೋ ಅಂತ ಹೊಂಟದು. ಎಲ್ಲ ಏನೇನು ಮಸಾಲ ಅದಲ್ಲ ಎಲ್ಲಾದ್ರೂ ಹಾಕ್ಬಿಡಬೇಕು. ಒಂದು ಸ್ವಲ್ಪ ಈ ಥರ ಹಿಂಗೆ ಸ್ಪ್ರೆಡ್ ಮಾಡಿರಿ, ಎಲ್ಲ ಆಯಿಲ್ಡೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಚಲೋ. ಚಲೋ ಕಾಣುತ್ತೆ. ಏನೈತೆ ಈಗ ಇದು ಭೀ ಒಂದು ಸ್ವಲ್ಪ ಹೊತ್ತು ಕುದಿಸ್ಲಾಕ್ ಬಿಡ್ಬೇಕು ನೋಡ್ರಿ, ಚಲೋ ಕುದಿಬೇಕು ಅದು. ಈಗ ಏನು ಮಾಡೋದದ, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರು ಹಾಕಿಸಿಂದ ಬಾಯ್ಲ್ ಆಗಕ್ಕೆ ಬಿಡ್ಬೇಕು ಅದು. ಮತ್ತು ನೀರು ಒಂದು ಕಡೆಗೆ, ಎಣ್ಣೆ ಒಂದು ಕಡೆಗೆ, ಮಸಾಲ ಒಂದು ಕಡೆಗೆ ಆಗ್ಬಾರ್ದು, ಮತ್ತು ಮಟನ್ ಒಂದು ಕಡೆಗೆ ಆಗ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕುದಿಲಕ್ಕೆ ಬಿಟ್ಟು. ಸೊ ಬನ್ರಿ, ಇದು ಏನಾಗ್ಯದ ಈಗ ಸಿಚುವೇಶನ್ ಅಂತ ನೋಡಮ್ಮ, ಕೂತದ ಇಲ್ಲ ಅಂತ. ಸುಂದರ ತೆಗಿ ಡಕನ್ ತೆಗಿ ನಡ್ರಕಮ್ಮ. ಸ್ಮೆಲ್ರಿ ಗಮಗ ಮಾಲಕ ನೋಡ್ಬ್ರು. ಸೊ ಇದು 70% ಬಾಯ್ಲ್ ಆಗ್ಯದ ನೋಡ್ರಿ. ಈಗ ಏನು ಮಾಡಬೇಕು, ನೆಕ್ಸ್ಟ್ ರೈಸ್ ಇದ್ರದಾಗ ಟ್ರಾನ್ಸ್ಫರ್ ಮಾಡಮಂತ. ಸುಂದ್ರು ಚಲೋರೆ ಕಾಣತ್ತೆ, ಮಸ್ತ್. ಸೊ ರೈಸ್ ತೋರ್ಸ್ ನೋಡ್ರಿ, ರೈಸ್ ಭೀ ಆಲ್ಮೋಸ್ಟ್ ಆಗಿದೆ. ಸೊ ಇದು 50% ಬಾಯ್ಲ್ ಮಾಡ್ಕೋಬೇಕು ನಾವು. ಇದು ಭೀ 70%, ಇದು ಭೀ ಅಷ್ಟೇ. ಎರಡೂ ಫುಲ್ ಕಂಪ್ಲೀಟಾಗಿ ಇದು ಮಾಡಬಾರ್ದು. ಇದಕ್ಕಂದ್ರೆ ಈಗ ಇದ್ರದಾಗ ರೈಸ್ ಟ್ರಾನ್ಸ್ಫರ್ ಮಾಡಿ ಇದಕ್ಕೊಂದು ಮತ್ತೆ ಕುದಿಸ್ಕೋಬೇಕಲ್ಲ, ದಮ್ ಕೊಡಬೇಕಲ್ಲ. ಅದಕ್ಕೆ ಇದು ಮಾಡಲಿ ಕಲರ್ ಫಸ್ಟ್ ಏನು ಮಾಡಿ ಒಂದೊಂದು ಸ್ವಲ್ಪ ಹಾಕಿ ಕಲರ್ ಇದು ಮಾಡಿ, ಫಿನಿಶಿಂಗ್ ಲಾಸ್ಟಿಗೆ ಇದು ಮಾಡಿ. ಅದು ಉಳ್ಳಾಗಡ್ಡಿ ಹಾಂ ಫಸ್ಟ್ ಕೆಳಗೆ ಹಾಕಿ ಆಮೇಲೆ ಇದು ಮಾಡ್ತಾರೆ. ಹಿಂಗೆ ಹಾಕಿ. ವಾವ್, ಮಸ್ತ್ ಕಾಣತ್ತೆ. ಮತ್ತೆ ಇನ್ನ ಇಲ್ಲ ಚಲೋ ಕಾಣತ್ತು. ನೋಡ್ರಿ ರೈಸ್ ಚಲೋ ಬಾಯ್ಲ್ ಆಗ್ಯದ, ಕಾಣತ್ತಿರ್ಬೇಕು ನಿಮ್ಗೆ. ಸೊ ಒಂದು ಸ್ವಲ್ಪ ಹಾಫ್ ಅಷ್ಟೇ ಬಾಯ್ಲ್ ಆಗಬೇಕು, ಕಂಪ್ಲೀಟ್ ಏನು ಆಗಬಾರ್ದು. ಸೊ ಈ ಥರ ಹಿಂಗೆ ಆಮೇಲೆ ಒಂದು ಪೋರ್ಷನ್ ಹಾಕಿ ಮತ್ತು ಉಳ್ಳಾಗಡ್ಡಿ ಫ್ರೈ ಏನು ಮಾಡಿದ್ದಾವಲ್ಲ, ಇವು ಫ್ರೈ ಮಾಡಿದ ಉಳ್ಳಾಗಡ್ಡಿ ಏನು ಮಾಡಬೇಕು, ಇದಕ್ಕೆ ಹಾಕಬೇಕು. ಕುರುಮ್ ಆಗ್ಯಾವ ನೋಡಿ ಉಳ್ಳಾಗಡ್ಡಿ.
ಇದೆಲ್ಲ ಗಾರ್ನಿಷ್ ಮಾಡ್ಬೇಕು ಈ ಥರ. ಸೊ ನೀವು ಲಾಸ್ಟಿಗೆ ಆಮೇಲೆ ಮುಗ್ದಾದ್ಮೇಲೆ ಭೀ ಗಾರ್ನಿಷ್ ಮಾಡ್ತಿರ್ವಿ ನಡೀತದ. ಸೊ ಇವಾಗ ಒಂದು ಸ್ವಲ್ಪ ಹಾಕ್ರಿ, ಆಮೇಲೆ ಗಾರ್ನಿಷ್ ಭೀ ಮಾಡ್ಬೋದು ಕಂಪ್ಲೀಟ್ ಆದಮೇಲೆ. ಸೊ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಬೇಕು. ಸೊ ಇದು ರೆಡ್ ಕಲರ್, ರೆಡ್ ಅದ ಆರೆಂಜ್ ಅದಪ್ಪ? ಸೊ ಈ ಥರ ಮ್ಯಾಲೆ ಇದು ಫುಡ್ ಕಲರ್ ಹಾಕ್ಬೇಕು ನೋಡ್ರಿ. ಸೊ ನಿಮ್ದು ಇಷ್ಟ, ನೀವು ಹೆಂಗೆ ಡಿಸೈನ್ ಮಾಡ್ಕೋತೀರಿ ಹಂಗೆ ಹಾಕ್ರಿ, ರೌಂಡರೇ ಹಾಕ್ರಿ, ಇಲ್ಲಾಂದ್ರೆ ಹಿಂಗೆ ಪಾರ್ಟಿಷನ್ ಗತ್ಲೆ ಹಿಂಗಾರೆ ಮಾಡಿರಿ. ಆಯ್ತು ನೋಡ್ರಿ, ಇಷ್ಟೆಲ್ಲ ಈ ಥರ ಹಿಂಗೆಲ್ಲ ಫುಲ್ ಕಂಪ್ಲೀಟ್ ಗಾರ್ನಿಷ್ ಮಾಡಿದೆವು. ರೈಸ್ ಅದೆಲ್ಲ ಹಾಕಿ ಈಗ ಇದು ಒಂದು ಸ್ವಲ್ಪ ಅದೇನು ಈಗ ಎಷ್ಟು 0.5% ಈಗೇನು ಕುದಿಯೋದ ಬಾಯ್ಲ್ ಆಗತ್ತದಲ್ಲ ಅದಿಷ್ಟು ಕುದಿಸ್ಕೊಂಡು ದಮ್ಮಲಕ್ಕೆ ಬಿಡಬೇಕು, ಕ್ಲೋಸ್ ಮಾಡ್ತಿರ್ಬೇಕು. ಸೊ ಇಲ್ಲಿ ದಮ್ಮು ಚಲೋ ಬೇಕಲ್ಲ, ಅದಕ್ಕಂತ ಕೇಸಿಂದ ನಮ್ಮ ಮಮ್ಮಿ ಏನಂದ್ರು ದೊಡ್ಡ ಬೊಗಣೆಗೆ ಮಾಡಿರಿ, ಕರೆಕ್ಟ್ ಇದು ಆಗ್ತದೆ, ಕುದೀತದ, ಬಾಯ್ಲ್ ಆಗ್ತದೆ ಅಂತ ಅಂದಾರ ಅವರು. ಸೊ ಅದಕ್ಕಂತ ಇದ್ರದಾಗ ಟ್ರಾನ್ಸ್ಫರ್ ಮಾಡಿ ನೋಡ್ರಿ. ಚಲೋ ಮಿಕ್ಸ್ ಭೀ ಆಗಬೇಕು, ಹಾಗೆ ಕುದಿಬೇಕು ಭೀ ಅಲ್ಲ. ಒಮ್ಮಿಗೆ ಆಗಬೇಕು. ಯಾವ ಮಸ್ತ್ ಕಾಣತ್ತದ. ಸೊ ಈ ಥರ ಹಿಂಗೆ ಚಲೋ ಮಿಕ್ಸ್ ಮಾಡಿಸಿಂದ ಆಯಿತು, ಕ್ಲೋಸ್ ಮಾಡಿಬಿಟ್ರೆ ತಂತಾನೆ ಒಮ್ಮಿಗೆ ಆಗ್ತದೆ. ಹಾಕಿ ಹೊರಟಿ. ಸೊ ಇಲ್ಲಿ ಬಿರಿಯಾನಿ ಕುದಿಲಕ್ಕಂತ ಬಿಟ್ಟಿವಿ. ಈಗ ನೆಕ್ಸ್ಟ್ ನಮ್ಮ ಮಮ್ಮಿ ಇಲ್ಲಿ ಮಟನ್ ಗ್ರೇವಿ ಮಾಡತ್ತಾರ. ನಮ್ಮ ಮಮ್ಮಿ ಬಂದಾರ ನೋಡ್ರಿ ಈಗ ಇಲ್ಲಿ. ಮತ್ತೆ ನಾನು ಕರೆದೇ ಇಲ್ಲ, ಅದಕ್ಕೆ ಈಗ ನೀ ಬಂದರೆ ಏನು ಮಾಡ್ತಿ ಬಿಡು, ಸುಮ್ಮನೆ ಅದಕ್ಕೆ ನಿಂಬದು ಮುಗಿಲ್ಲ, ಆಮೇಲೆ ನಾ ಮಾಡ್ಕೊತೀನಿ ಅಂತ ಹೇಳಿ. ಇಲ್ಲಿ ನಮ್ಮ ಮಮ್ಮಿ ಮಟನ್ ಮಾಡ್ಲತ್ತಾರ. ಪಾಪ ನಮ್ಮ ಮಮ್ಮಿ ಇವತ್ತು ಭಾಳ ಅಂದ್ರೆ ಭಾಳ ಟಯರ್ಡ್ ಆಗ್ಯಾರ, ನಿನ್ನೆ ಅಡುಗೆ ಮಾಡ್ಯಾರಲ್ಲ. ಸೊ ಅಷ್ಟೆಲ್ಲ ಹಾಂ ಪಾಪ ಅವ್ರಿಗೆ ನಿಂದ್ರಲಾಗ ಭೀ ಬರಲ್ಲಾಗ್ಯಾವ, ಕಾಲುಗಳೆಲ್ಲ ಭಾಳ ಅಂದ್ರೆ ಭಾಳ ಬೇನೆ ಅಲ್ಲತ್ತಾವಂತ. ಹೌದ್ರಪ್ಪ, ಖರೆ ಭೀ ನಿನ್ನೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆದೇವು ಎಲ್ಲರೂ. ಅದ್ರ ಊಟ ಭೀ ಒಂದು ಸ್ವಲ್ಪ ಲೇಟ್ ಆಯ್ತು, ಅಡುಗೆ ಮಾಡೋ ಸಲಕ್ ಭೀ ಲೇಟ್ ಆಯ್ತು ಅಂತ. ಅದ್ರ ಅಡುಗೆದೇನು ಪ್ರಾಬ್ಲಮ್ ಹಾಂ, ಅದ್ರೊಳಗೆ ಏನರ ಇತ್ತಲ್ಲ ನಮ್ಮ ಮನೆಗೆ ಊಟನೇ ಇರಲ್ಲ ಚಂತಕ, ಊಟನೇ ಮಾಡಲ್ಲ, ಹೋಗಲ್ ಭೀ ಅದು ಅಡುಗೆ ಮಾಡಕ್ಕೆ ಹುಂಗದಾಗ. ಅಡುಗೆ ಹೌದು ಹೌದು. ಸೊ ಅದಕ್ಕಂತ ಪಾಪ ಅವ್ರು ಜರ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರು. ಹಂಗೆ ರೆಸ್ಟ್ ಭೀ ಆಯ್ತು ಅವ್ರಿಗೆ ಇವತ್ತು. ಇಲ್ಲ ಸ್ಕೂಲ್ ಇದ್ದಿತ್ತಂದ್ರೆ ಮುಗಿತ್ಕತಿ, ಬೆಳಗ್ಗೆ ಮತ್ತೆ ಜಲ್ದಿ ಹೇಳ್ಬೇಕಾತಿತ್ತು ಅವರು. 6ಕ್ಕೆ ಹಂಗೆ ಎದ್ದು ಮತ್ತೆ ನಮ್ಮ ಸಲ ಟಿಫನ್ ಅಂತ ಸೊ ನಾಳೆಗೆ ಅದ ನೋಡಮ್ಮ ನೀ ಹೇಳೋದು. ಇದು ಮಾಡ್ಕೋಬೇಕಂದ್ರೆ ಚಪಾತಿ ನಾಟಿ ತಗೋಬೇಕು ನಾವು. ಚಪಾತಿ ಇಟ್ಟಿಲ್ಲ ಬಟ್ಟ ಇದಕ್ಕೆ ಮಟನ್ದು. ಸೊ ನಿನ್ನೆಯಾರೇ ಎಲ್ಲ ವೆಜಿಟೇರಿಯನ್ ಊಟ ಇತ್ತು, ವೆಜ್ ಊಟ ಇತ್ತು ನಿನ್ನೆ. ಇವತ್ತು ನಾನ್ ವೆಜ್. ಇಲ್ಲಿ ವೆಜ್ಜಿನಲ್ಲ, ನಿನ್ನೆ ಹಬ್ಬದ ಊಟ ಇತ್ತು. ಇವತ್ತು ಇದು ಕರಿ ಮಾಡೇಬೇಕು ಕಂಪಲ್ಸರಿ. ಇದು ಹೋಳಿ ಹುಣ್ಣಿ ಕರಿ ಇರ್ತದೆ ಇದು. ಮತ್ತೆ ಅದೇ ಹೇಳ್ತೀನಲ್ಮ, ನಿನ್ನೆ ವೆಜ್ ಇತ್ತು ಇವತ್ತು ನಾನ್ ವೆಜ್ ಇತ್ತು ಅಂತ ಹಂಗೆ ಹೇಳ್ತೀನಿ. ಮತ್ತೆ ಹಬ್ಬದ ಊಟ ಏನು? ಅದು ಹಬ್ಬದ ಊಟ ಇತ್ತಂತ ನೋಡ್ರಿ. ನಿನ್ನೆ ಫೆಸ್ಟಿವಲ್ ಹಬ್ಬ ಊಟ ಇತ್ತಂತ, ಇವತ್ತು ಕರಿ ಊಟ. ಅಂದ್ರೆ ಇದು ಹೋಳಿ ಹುಣ್ಣಿ ಕರಿ ಮಾಡೇಬೇಕು ಊಟ ಇದು. ಇದು ವೈಕೋ ಅಂತದಲ್ಲ ಇದು ಹೋಳಿ ಹುಣ್ಣಿ. ಏನು ಅಂದ್ರೆ ಭೀ ನಮ್ಮಲ್ಲಿ ಪದ್ಧತಿಗಳು ಭಾಳ ಅಂದ್ರೆ ಭಾಳ ಜೀವ ನೋಡ್ರಿ ನಮ್ದ್ರಾಗ. ನಮ್ಮ ಹಿಂದೂ ಮಂದಿ ಒಳಗೆ ಹಂಗೆ ಹೋಗ್ಬಿಟ್ಟ ಪದ್ಧತಿಗಳು. ಅಂದ್ರೂ ಭೀ ಚಲೋಪ್ಪ, ನಮ್ಮ ಹಬ್ಬಗಳು ಬರ್ತಾವೆ ನೋಡಮ್ಮ, ತಿಂಗಳಿಗೆ ಒಂದರೆ ಒಂದು ಏನಾರೇ ಒಂದು ಇರ್ತದ ನೋಡು, ಹಂಗೆ ಇರ್ಬೇಕ. ಮನೆ ಭೀ ಚಲೋ ಅನ್ನಿಸ್ತದ, ಕಳಿ ಇರ್ತದ ಮನ್ಯಾಗ. ಅವೇನು ವರ್ಷಿಗೊಮ್ಮೆ 2 ವರ್ಷಿಗೊಮ್ಮೆ ಏನು ಬರ್ತಾ ನೋಡೋದು, ಏನು ಇದು ಇರಲ್ಲ. ಸೊ ಇಲ್ಲಿ ಬಂತು ಮಟನಿನ ಮಸಾಲ. ಅವ್ರಿಗೆ ಗೊತ್ತೇದಲ್ಲ ಮಟನ್ ಜಾಸ್ತಿ ಹಾಕೋದು, ಜಾಸ್ತಿ ಮಸಾಲ ಹಾಕಲ್ಲ. ಸೊ ಮಟನೇ ಅಲ್ಲ, ಯಾವುದೇ ಪಲ್ಯರ್ ನಾವು ಏನು ಮಸಾಲ ಹಾಕಲ್ಲ, ಬರೀ ಅದೇ ಟಮಾಟದು ಮೆಣಸಿನ್ಕಾಯ್ದು ಇದು ಪೇಸ್ಟ್ ಮಾಡ್ಕೊಂಡು ಅದೇ ಹಾಕ್ತೀವಿ. ಈಗ ಇದು ಭೀ ಅಷ್ಟೇ ಇತ್ತು, ಟಮಾಟ ಮತ್ತು ಕೊಬ್ಬರಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿದ್ದು. ಬನ್ರಿ, ಬಿರಿಯಾನಿ ರೆಡಿ ಆಗ್ಯದ. ಚಡಾನ್, ಸುಂದ್ರು ಮಾಡಿದ ಬಿರಿಯಾನಿ ರೆಡಿ ಆಗ್ಯದ.
ತಂಗಿ ಸುಂದರ ಮಾಡಿ ಬಿರಿಯಾನಿ ರೆಡಿ ಆಗ್ಯದ ನೋಡ್ರಿ ಕಂಪ್ಲೀಟ್. ಸೊ ಇದಕ್ಕೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡಬೇಕು ಕೊತ್ತಂಬರಿಲಿಂತ. ಸೊ ಒಂದು ಸ್ವಲ್ಪ ಹಿಂಗೆ ಮ್ಯಾಲೆಲ್ಲ ಉದುರ್ಸ್ರಿ ಕೊತ್ತಂಬರಿ. ನಿಂಬೆ ಹಣ್ಣು ಆಯ್ತು ಇದು ಮಾಡಮ್ಮ. ನಿಂಬೆಕಾಯಿ ಹಾಕ್ಬೇಕಂದೇನು ಆ್ಯಕ್ಚುಲಿ ಬೇಡ, ಅದಕ್ಕೆ ಊಟ ಮಾಡೋ ಟೈಮಿಗೆ ಹಿಂಡ್ತೀವಲ್ಲ ಮ್ಯಾಲೆ. ವಾವ್ ಅಮೇಝಿಂಗ್ ಮೈಂಡ್ ಬ್ಲೋಯಿಂಗ್. ಖರೆ ಭೀ ಮಸ್ತ್ ಕಾಣತ್ತು. ಅಂದ್ರೆ ನಾ ಭೀ ಅಡುಗೆ ಮಾಡ್ಬೋದು ಈಗ. ಹಿಂಗೆ ಬ್ರೋ ನೀ ಮಾಡ್ತಲ್ಲ ಅಡುಗೆ ಲೈಕ್ ನಾನ್ ವೆಜ್ ಫಸ್ಟ್ ಟೈಮ್. ಹಾ ಐ ಥಿಂಕ್ ಸೊ ಏನದ ಫಸ್ಟ್ ಟೈಮೇ. ಸೊ ನೋಡ್ರಿ ನನ್ನ ತಂಗಿ ಮಾಡಿದ ಬಿರಿಯಾನಿ ಹೆಂಗೆ ಕಾಣತ್ತದ ಕಮೆಂಟ್ ಹಾಕ್ರಿ. ಸೊ ಇದು ನನ್ನ ತಂಗಿ ಹಿಂಗೆ ಮಾಡ್ತಾಳೆ ನೋಡ್ರಿ. ಸೊ ಮಾಡೋದು ಪ್ರೊಸೆಸ್ ಹೆಂಗದ ಗೊತ್ತಿಲ್ಲ, ಬಟ್ ಆಕೆರೆ ಈ ರೀತಿ ಮಾಡ್ತಾಳೆ. ಬಟ್ ಚಲೋರೆ ಕಾಣತ್ತದ. ಈಗ ಪ್ಲೇಟ್ದಾಗ ಸರ್ವ್. ಹೌದು, ಎಲ್ಲರ ಮನೆ ಒಂದೊಂದು ಟೈಪ್ ಮಾಡ್ತಾರೆ. ಇದು ಈಸಿ ವೇದಾಗಿತ್ತು. ಹಾಗೆ ಏನಂತಾರೆ ಈಗ ಪ್ಲೇಟ್ದಾಗ ಸರ್ವ್ ಮಾಡಿ ನಾ ಒಂದ್ಸಲ ಕರೆಕ್ಟ್ ಕ್ಲಿಯರಾಗಿ ತೋರಿಸ್ತೀನಂತ. ಸೊ ಮಸ್ತ್ ಕಾಣತ್ತದ. ಸೊ ಇವಾಗಿಲ್ಲಿ ನಮ್ಮ ತಂಗಿ ಸರ್ವ್ ಮಾಡತ್ತಾಳ ಪ್ಲೇಟ್ದಾಗ. ನೋಡ್ರಿ ಇಷ್ಟು ಚಲೋ ಫುಲ್ ಉದುರಾಗ್ಯದ. ಕರೆಕ್ಟ್ ಬಾಯ್ಲ್ ಭೀ ಆಗ್ಯದಲ್ಲ. ರೈಸ್ ಆಗಲಿ ಮಟನ್ ಪೀಸಸ್ ಆಗಲಿ ಚಲೋ ದಮ್ ಆಗ್ಯದ. ಇಟ್ಟು ಮಸ್ತ್ ಕಾಣತ್ತದ. ಹಣ್ಣು ಹಿಡ್ಕೊಂಡು ನಿಂಬೆಕಾಯಿ. ಸೊ ನೋಡ್ರಿ ನಿಂಬೆಕಾಯಿ. ಸೊ ಇಲ್ಲಿ ಉಳ್ಳಾಗಡ್ಡಿ ಭೀ ಕಟ್ ಮಾಡಿದದ. ಒಂದು ಸೆಕೆಂಡ್ ಬಿರಿಯಾನಿ ಸೆಲೆಕ್ಟ್ ತಗೋ. ಅನಿಯನ್, ಸಲ ತೋರ್ಸಮ್ ಝೂಮ್ದಾಗ. ವಾವ್ ಮಸ್ತ್ ಬ್ರೋ, ಎಷ್ಟು ಮಸ್ತ್ ಕಾಣತ್ತ. ಮಸ್ತ್ ಬಿರಿಯಾನಿ. ನೋಡ್ರಿ ಫುಲ್ ಝೂಮ್ದಾಗ ತೋರ್ಸತ್ತೀನಿ ನಾನು ನಿಮ್ಗೆ. ಎಷ್ಟು ಮಸ್ತ್ ಕಾಣತ್ತದ. ವಾವ್. ಇದಕ್ಕೆ ಟೇಸ್ಟ್ ಮಾಡಿ. ನಾವು ಇಟ್ಸ್ ಟೈಮ್ ಟು ಟೇಸ್ಟ್. ಅದು ಪೀಸಸ್ ಎಲ್ಲ ಕರೆಕ್ಟ್ ಇದು ಮಾಡಿ ಬಾಯ್ಲ್ ಆಗಿದೆಲ್ಲ ತೋರಿಸಿ. ಮಸ್ತ ಸುಡ್ಲತ್ತದ. ಹಾಂ. ಸೊ ಫಸ್ಟ್ ಬೈಟ್ ಬಿರಿಯಾನಿ ಟೇಸ್ಟ್ ಏನಿದ್ದ ಹೇಮ. ಹಾಂ. ಸೊ ಮಟನ್ ಬಿರಿಯಾನಿದು ಫಸ್ಟ್ ಬೈಟ್ ಹೆಂಗೆ ಫೀಲ್ ಅಲ್ಲತ್ತದ? झकास अंत सूपर टेस्ट वाव ಎಲ್ಲ ಕರೆಕ್ಟ್ ಆಗ್ಯದ. ನಿಂಬೆಕಾಯಿ ಹಣ್ಕೊಂಡು ಎಲ್ಲ ಫುಲ್ ಟೇಸ್ಟ್ ಉಂಟದ. ಬರೀ ನೋಡಿದ್ರೆ ಗೊತ್ತಲ್ಲ ಬಿಡು ಭಾರಿ. ಮೈಂಡ್ ಬ್ಲೋಯಿಂಗ್. ಊಟ ಮಾಡ್ಕೊಂಡು ಪಟ ಮಾಡೋಂತ ಬರ್ರಿ ಬಂದ್ರು. ಒಂದ್ಸಲ ಟ್ರೈ ಮಾಡ್ರಿ ನೀವು ಭೀ. ನಮ್ಮ ತಂಗಿ ಮಾಡಿದ್ದು ಬಿರಿಯಾನಿ ನಿಮಗೆ ಹೆಂಗೆ ಅನ್ಸ್ತಂತ ಕಮೆಂಟ್ ಮಾಡ್ರಿ. ಕರೆ ಹೇಳ್ಬೇಕಂತಂದ್ರೆ ಸೂಪರ್ ಟೇಸ್ಟ್ ಆಗಿ ನೀವು ನೋಡ್ಲತ್ತಿರ್ಬೇಕು ಭೀ. ಝೂಮ್ ಮಾಡಿ ತೋರಿಸಿನ ಹೆಂಗೆ ಕಾಣತ್ತದ ಅಂತ. ಸೊ ನೋಡ್ರಿ ಎಕ್ಸಾಕ್ಟ್ ಟೆಕ್ಸ್ಚರ್ ಆಗಲಿ ಅದು ನೋಡೋದು ಕಾಣ್ಲಕ್ಕಾಗಲಿ ಎಲ್ಲ ಕರೆಕ್ಟಾಗಿ ಆಗ್ಯದ. ನಾ ಭೀ ಟೇಸ್ಟ್ ಮಾಡ್ತೀನಿ ಈಗ. ಐ ಕಾಂಟ್ ವೇಟ್. ಸೀರಿಯಸ್ಲಿ ಟೇಸ್ಟ್ ಮಾಡ್ರಿ ಪಾಪ ಹೆಂಗಾಗ್ಯದ? ಮಸ್ತ್ ಆಗ್ಯದಲ್ಲ? ಸೂಪರ್ ಟೇಸ್ಟ್ ಅಂದ್ರೆ 100% ಟೇಸ್ಟ್ ಆಗ್ಯದ. ಬೆಸ್ಟ್ ಆಗ್ಯದ. ಸೊ ಒಂದು ಬೈಟ್ ತಗೋರಿ. ತಿನ್ರಿ ಅಂದೆ ಒಂದು ಸ್ಪೂನ್ ತಿಂದು ತೋರಿಸ್ರಿ ಹೆಂಗಾಗ್ಯದ. ಪೀಸ್ ಅದೆಲ್ಲ ಕರೆಕ್ಟಾಗಿ ಕುದ್ದದಲ್ಲ? ಎಲ್ಲ ಕರೆಕ್ಟ್ ಆಗ್ಯದ. ಎಲ್ಲ ಕರೆಕ್ಟ್ ಆಗ್ಯದ. ಸೊ ಊಟ ಸಲಕ ಎಲ್ಲ ಪ್ರಿಪ್ರೇಷನ್ ಆಗ್ಯದ ನೋಡ್ರಿ. ಎಲ್ಲ ತಂದಿಟ್ಟಿವಿ. ಇಲ್ಲಿ ನಮ್ಮ ಮಮ್ಮಿ ಮಟನ್ ಮಾಡಿದ್ದು ಕುಕ್ಕರ್ ಬಿಚ್ಲತ್ತಾರ. ಮಸ್ತ್.
ಸೊ ನೋಡಿರಲ್ಲ ಇವತ್ತಿಂದ ಸ್ಪೆಷಲ್ ಬಿರಿಯಾನಿ ಇತ್ತು. ನಮ್ಮ ತಂಗಿ ಮಾಡಿದ್ದು ಮಸ್ತ್ ಅಂದ್ರೆ ಮಸ್ತರಾಗಿತ್ತು. ಅದು ನಾವೇ ಟೇಸ್ಟ್ ಮಾಡಿದೆ. ಸೊ ಭಾರಿ ಆಗಿತ್ತು ಅದು ರೆಸಿಪಿ. ಸೊ ನೀವು ಭೀ ಒಂದ್ಸಲ ಟ್ರೈ ಮಾಡಿರಿ. ನಮ್ಮ ತಂಗಿ ಮಾಡಿದ್ದು ಮಟನ್ ಬಿರಿಯಾನಿ ರೆಸಿಪಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ಎಲ್ಲರ ಏನಾರು ಮಿಸ್ಟೇಕ್ ಆಗಿತ್ತು ಅದು ಭೀ ಕಮೆಂಟ್ ಮಾಡಿರಿ ಹೆಂಗೆ ಮಾಡಬೇಕಿತ್ತಂತ. ಸೊ ಆಗಿ ಹೆಂಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿ ಅಂದ್ರೂ ಭೀ ಸೂಪರ್ ಟೇಸ್ಟ್ ಆಗಿತ್ತು. ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಾ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ವೀಡಿಯೋಸ್ ಎಲ್ಲ ನೋಡಿರಿ, ಎಲ್ಲ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಹಂಗೆ ಯಾವ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿರಿ. ನಾನು ಅದು ರೆಸಿಪಿ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಅಂತ ಹೀಗೆ ಸಪೋರ್ಟ್ ಮಾಡಿರಿ. ಚಲೋ ಬಾಯ್, ಮುಂದೆ ಬ್ಲಾಗ್ದಾಗ ಸಿಗ್ತೀನಿ.